ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ 2025-26 ಆ್ಯನುವಲ್ ಎಕ್ಸಾಮ್ ಬರೀತಾ ಇರುವಂತಹ ಮಕ್ಕಳು ನೀವೇನಿದ್ದೀರಿ, ನಿಮಗೆ ಬೋರ್ಡಿಂದ 3 ಮಾಡೆಲ್ ಕ್ವಶನ್ ಪೇಪರ್ಸ್ನ ರಿಲೀಸ್ ಮಾಡಿದ್ರಲ್ವಾ? ಸೊ ಆ 3 ಮಾಡೆಲ್ ಕ್ವಶನ್ ಪೇಪರಲ್ಲೂ ಕಂಪ್ಲೀಟಾಗಿ ಪಾರ್ಟ್ B 2 ಮಾರ್ಕ್ಸ್ವರೆಗೂ ಕೂಡ ಯಾವ ರೀತಿ ಆನ್ಸರ್ಸ್ನ ಬರೀಬೇಕು, ಆನ್ಸರ್ ಏನು ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಪ್ರತಿ ಪೇಪರಲ್ಲಿ ಬರುವಂತಹ 6 ಮಾರ್ಕ್ಸು ಮತ್ತು 12 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದೊಂದು ವೀಡಿಯೋದಲ್ಲೂ ಒಂದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿರುವಂಥ ವೀಡಿಯೋಸ್ಗಳು ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ವೀಡಿಯೋಸ್ಗಳನ್ನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3ಯಲ್ಲಿ ಸೆಕ್ಷನ್ C ಪಾರ್ಟ್ ಏನಿದೆ, 6 ಮಾರ್ಕ್ಸಿನ ಕ್ವಶನ್ಸನ್ನ ಕೇಳುವಂತಹ ಸೆಕ್ಷನ್ C ಪಾರ್ಟಲ್ಲಿ ಸೆಕೆಂಡ್ ಕ್ವಶನ್ನು, ಓಕೆನಾ? ಕ್ವಶನ್ ನಂಬರ್, ಸೊ ಎಲ್ಲ ವಿಡಿಯೋದಲ್ಲೂ ಕೂಡ ಕ್ವಶನ್ ನಂಬರ್ನ ಹೇಳಿದ್ದೀನಿ ಯಾವುದು ಅಂತ ಹೇಳ್ಕೊಂಡು. ಕ್ವಶನ್ ನಂಬರ್ 23 ಇದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. 22ಅಲ್ಲಿ ಯಾವ ಕ್ವಶನ್ ಇತ್ತು ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಇತ್ತು. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಮಾಡೋದು ಈಸಿ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನೆಟ್ ಪ್ರಾಫಿಟ್ ಬರೀತೀರಿ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರೀತೀರಿ, ಈ ಕಡೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು, ಸ್ಯಾಲರಿ, ಕಮಿಷನ್ ಬರೀತೀರಿ, ಟೋಟಲ್ ಮಾಡ್ತೀರಿ, ಡಿಫರೆನ್ಸ್ ಅಮೌಂಟನ್ನು ರೇಷಿಯೋ ಪ್ರಕಾರ ಪಾರ್ಟ್ನರ್ಸಿಗೆ ಶೇರ್ ಮಾಡಿ ಬಿಟ್ಬಿಡ್ತೀರಿ. ಆದರೆ ಗ್ಯಾರಂಟಿ ಅಂತ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರಲ್ಲ, ಏನೂ ಇರೋದಿಲ್ಲ. ಡಿಫಿಷಿಯನ್ಸಿ ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಗ್ಯಾರಂಟಿ ಅಂತ ಕೊಟ್ಟಾಗ ಯಾವ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ವಿಡಿಯೋನ ವಾಚ್ ಮಾಡಿ, ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪ್ರಾಬ್ಲಮ್ಮು 23. ಸೊ ಇದ್ರ ಮೇಲೆ ನಿಮಗೆ ಏನು ಗೊತ್ತಿರಬೇಕು ಇನ್ಫಾರ್ಮೇಷನ್ ಅಂತ ಹೇಳಿದ್ರೆ, ಈ 23 ಕ್ವಶನ್ ಯಾವಾಗಲೂ ಕೂಡ ರೇಷಿಯೋ ಬಗ್ಗೆನೇ ಕೇಳ್ತಾರೆ, ಓಕೆನಾ? 23 ಕ್ವಶನ್ನು ರೇಷಿಯೋ ಕ್ಯಾಲ್ಕುಲೇಷನ್ಸೇ ಇರುತ್ತೆ. ಯಾವ್ಯಾವ ರೇಷಿಯೋ ಕೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟು ಗೇನ್ ರೇಷಿಯೋ, ವೆರಿ ಇಂಪಾರ್ಟೆಂಟು. ಸೆಕೆಂಡ್ ಒನ್ನು ಸ್ಯಾಕ್ರಿಫೈಸ್ ರೇಷಿಯೋ. ಇದು ಎರಡು ಕೇಳಲಿಲ್ಲ ಅಂತ ಹೇಳಿದ್ರೆ NPSR ಕೇಳ್ತಾರೆ. ನೀವು ಏನು ಮಾಡಬೇಕು, ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋನ ಕರೆಕ್ಟಾಗಿ ಕಲ್ತ್ಕೊಂಡು NPSR ನಿಮಗೇನಾದರೂ ಕಷ್ಟ ಆಯಿತು ಅಂತ ಹೇಳಿದ್ರೆ, ಇದೇ ಪ್ರಾಬ್ಲಮಲ್ಲಿ ಇನ್ನೊಂದು ಈಸಿಯಾಗಿ 6 ಮಾರ್ಕ್ಸನ್ನ ತಗೊಳ್ಳೋ ಪ್ರಾಬ್ಲಮ್ ಯಾವುದು ಅಂತ ಹೇಳಿ ಅದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕಂಪನೀಸ್ ಆ್ಯಕ್ಟ್ ಅಂಡರ್ 2013ನಲ್ಲಿ ಶೆಡ್ಯೂಲ್ 3 ಪ್ರಕಾರ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು. ಕ್ವಶನಲ್ಲೇ ಆನ್ಸರ್ ಇರುತ್ತೆ, ಆ್ಯಡು ಲೆಸ್ಸು ಮಾಡ್ಕೊಂಡ್ರಾಯಿತು. ಯಾವ ರೀತಿ ಮಾಡೋದು ಅಂತ ಹೇಳ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಸಮ್ ಟೈಮ್ ಮಕ್ಕಳಿಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿಬಿಟ್ರೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತೀರಾ. ಯಾಕಂತ ಹೇಳಿದ್ರೆ, ಸ್ಯಾಕ್ರಿಫೈಸ್ ರೇಷಿಯೋದ ಫಾರ್ಮುಲಾನೇ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಲ್ವಾ? ಏನಾಗುತ್ತೆ, ಅವ್ರು ಕೊಟ್ಟಿರೋ ಪ್ರಾಬ್ಲಮ್ಮಲ್ಲೇ ಓಲ್ಡ್ ಶೇರು ಕೊಟ್ಟಿರ್ತಾರೆ, ನ್ಯೂ ಶೇರು ಕೊಟ್ಟಿರ್ತಾರೆ. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೇಮ್ ಟು ಸೇಮ್ ಗೇನ್ ರೇಷಿಯೋನು ಹಾಗೆ ಆಗುತ್ತೆ, ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ ಅವರು. ಬಟ್ NPSR ಅಂದಾಗ ಸ್ವಲ್ಪ ಡೌಟ್ ಆಗಬಹುದು ನಿಮಗೆ, ಆ ಕಾರಣಕ್ಕೆ. ಬಟ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ NPSR ಕೂಡ ಈಸಿ ಇದೆ. ಇಲ್ಲಿ ಈ ಒಂದು ವಿಡಿಯೋ ನೀವು ನೋಡುವಾಗ ಈ ಓಲ್ಡ್ ವೀಡಿಯೋಸ್ಗಳಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳ್ಕೊಂಡು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ಬರಬಹುದು. ಆವಾಗ ಆ ವೀಡಿಯೋಸ್ಗಳು ಇಫ್ ಪಾಸಿಬಲ್ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಕ್ವಶನಲ್ಲಿ ಸಮ್ ಟೈಮ್ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಒಂದು ಪ್ರಾಬ್ಲಮ್ ನೋಡಿದ್ರೆ ನಿಮಗೆ ಬರಲ್ಲ, ಒಂದು 3-4 ಪ್ರಾಬ್ಲಮ್ ನೋಡಿದ್ರೆ ಮಾತ್ರ ಬರುತ್ತೆ. ಸದ್ಯಕ್ಕೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಕೇಳಿದಾರೋ ಕ್ವಶನ್ನು ಅದಕ್ಕೆ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಭರತ್ ಆ್ಯಂಡ್ ಭಾವನಾ ಇಬ್ಬರು ಪಾರ್ಟ್ನರ್ ನೇಮು ತುಂಬಾ ಇಂಪಾರ್ಟೆಂಟು. ಭರತ್ ಆ್ಯಂಡ್ ಭಾವನಾ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಭರತ್ ಮತ್ತು ಭಾವನಾ ಇಬ್ಬರು ಪಾರ್ಟ್ನರ್ಸ್ ಅಂತೆ. ಪ್ರಾಫಿಟ್ಸು ಮತ್ತು ಲಾಸಸ್ನ ಯಾವ ಒಂದು ರೇಷಿಯೋದಲ್ಲಿ ಶೇರ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ 3:2 ಅಂತೆ. 3:2 ಅಂತ ಹೇಳಿದ್ರೆ ಇದೇನು ಓಲ್ಡ್ ರೇಷಿಯೋ, ಕರೆಕ್ಟಾ? ದೇ ಅಡ್ಮಿಟ್ ಭಾಗ್ಯ, ಯಾರನ್ನು ಅಡ್ಮಿಟ್ ಮಾಡಿಕೊಂಡ್ರು? ಭಾಗ್ಯ ಇಂಟು ಪಾರ್ಟ್ನರ್ಶಿಪ್ ಆ್ಯಂಡ್ ದ ನ್ಯೂ ರೇಷಿಯೋ ವಾಸ್ ಅಗ್ರೀಡ್ ಟು ಬಿ 5:4:3. ಅಲ್ಲಿಗೆ ಇದೇನಾಯಿತು? ನ್ಯೂ ರೇಷಿಯೋ. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೇಳಿದ್ದಾರೆ. ಸೊ ಆನ್ಸರ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಕ್ವಶನ್ ನಂಬರ್ನ ಕರೆಕ್ಟಾಗಿ ಹಾಕಿ, ಸೆಕ್ಷನ್ C ಅಂತೆಲ್ಲ ಕರೆಕ್ಟಾಗಿ ಬರೀರಿ ಮಕ್ಕಳೇ, ಓಕೆನಾ? ಫಸ್ಟ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು, ಫಾರ್ಮುಲಾ ಬರ್ಕೊಬಿಡೋಣ ನಾವು, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್.
ಓಕೆ ಅಲ್ವಾ, ಇದಿಷ್ಟು ಬರ್ಕೊಳ್ಳೋಣ. ಇವಾಗ ಪಾರ್ಟ್ನರ್ಸ್ ಯಾರಿದ್ದಾರೆ, ಇಬ್ಬರು ಪಾರ್ಟ್ನರ್ಸ್ ಯಾರು, ಓಲ್ಡ್ ರೇಷಿಯೋ ಇಲ್ಲಿ ಬರ್ಕೊಳ್ತಾ ಇದ್ದೀನಿ ನೋಡಿ, ಓಲ್ಡ್ ರೇಷಿಯೋ ಆಫ್, ಕರೆಕ್ಟಾ, ಯಾರ್ಯಾರು, ಭರತ್ ಆ್ಯಂಡ್ ಭಾವನಾ ಅಂತ ಇದೆ. ಓಲ್ಡ್ ರೇಷಿಯೋ ಆಫ್ ಭರತ್ ಆ್ಯಂಡ್ ಭಾವನಾ ಎಷ್ಟು ಕೊಟ್ಟಿದ್ದಾರೆ, 3:2. ಇದು ನಾವು ಹೇಗೆ ಬರ್ಕೊಳ್ಬೋದು, 3/5:2/5 ಈ ರೀತಿ ಬರ್ಕೊಳ್ಬಹುದು. ಕರೆಕ್ಟ್ ಅಲ್ವಾ. ನೆಕ್ಸ್ಟು ಸೇಮ್ ಟು ಸೇಮ್ ಓಲ್ಡ್ ರೇಷಿಯೋ ಜೊತೆಗೆ ಇನ್ಯಾವ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ, ಅದನ್ನು ಕೂಡ ಬರ್ಕೊಳ್ಳಿ. ನ್ಯೂ ರೇಷಿಯೋ ಆಫ್ ಭರತ್ ಭಾವನಾ ಆ್ಯಂಡ್ ಭಾಗ್ಯ. ಕರೆಕ್ಟಾ, ಭಾಗ್ಯ ಕ್ವಶನಲ್ಲೇ ಕೊಟ್ಟಿರೋ ಇನ್ಫಾರ್ಮೇಷನ್ ಏನಂತ ಕೊಟ್ಟಿದ್ದಾರೆ, 5:4:3 ರೈಟ್, 5:4:3. ಇದು ನಾವು ಹೇಗೆ ಬರಿಬೋದು, 5/5 4 9 10 11 12 ಕರೆಕ್ಟಾ, 5/12 4/12 3/12 ಅಂತ ಬರ್ಕೊಳ್ಬೋದು. ಕರೆಕ್ಟಾ, ಓಕೆ. ಇದಾದ್ರ ಮೇಲೆ ಡೈರೆಕ್ಟ್ ಆನ್ಸರು. ಇದು ಯಾವ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ. ಫಸ್ಟು ಯಾರು ಈ ಒಂದು ಪ್ರಾಬ್ಲಮಲ್ಲಿ ಬಂದಿರೋದು, ಭರತ್. ಕರೆಕ್ಟ್ ಅಲ್ಲ. ಸೊ ಭರತ್ ಸ್ಯಾಕ್ರಿಫೈಸ್, ಫಸ್ಟು ಭರತ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ದ ಅನ್ನೋದನ್ನು ಕಂಡುಹಿಡಿಯೋಣ. ಕರೆಕ್ಟ್ ಅಲ್ಲ. ಅಕಾರ್ಡಿಂಗ್ ಟು ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಕೊಟ್ಟಿರೋದ್ರಿಂದ ಭರತ್ತಿನ ಓಲ್ಡ್ ಶೇರ್ ಎಷ್ಟು ಇಲ್ಲಿದೆ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಭರತ್ತಿನ ಓಲ್ಡ್ ರೇಷಿಯೋ ನೋಡಿ 3:2. ಭರತ್ತಿನ ರೇಷಿಯೋ 3/5 ಕರೆಕ್ಟಾ. ಸೊ ನಾನೇನು ಮಾಡ್ತೀನಿ, 3/5 ಬರ್ಕೊಂಡೆ. ನೆಕ್ಸ್ಟ್ ಓಲ್ಡ್ ಶೇರ್ ಆಯಿತು. ಭರತನ ನ್ಯೂ ಶೇರ್ ಎಷ್ಟು, ನ್ಯೂ ರೇಷಿಯೋಗೆ ಬನ್ನಿ. ಫಸ್ಟ್ ಇರೋದೇ ಭರತ್ ಅಲ್ವಾ, ಭರತ್, ಇದು ಭಾವನಾ, ಇದು ಭಾಗ್ಯ. ಭರತ್ ಎಷ್ಟು, 5/12 ಕರೆಕ್ಟ್ ಅಲ್ವಾ. ಇವಾಗ ನೆಕ್ಸ್ಟ್ ಸ್ಟೆಪ್ಪು, ಈಗ ಇಲ್ಲಿ 5 ಇದೆ, ಇಲ್ಲಿ 12 ಇದೆ. ಸೊ ನಾವೇನು ಮಾಡಬೇಕು, 3ಯಲ್ಲಿ -5 ಮಾಡಿ ಆ ರೀತಿ ಮಾಡೋದಲ್ಲ. ಫಸ್ಟು ನಾವು ಡಿನಾಮಿನೇಟರ್ ಛೇದವನ್ನು LCM ತಗೊಳ್ಬೇಕು. LCM ತಗೊಂಡಾಗ 12 60 60 ಬರ್ಕೊಳ್ಳಿ, ಗುಣಿಸಿ ಕೂಡ ಇಟ್ಕೊಳ್ಬೋದು ಅನ್ನೋದನ್ನು ಕಲ್ತ್ಕೊಳ್ಬೋದು. 12 60 ಸರಿ ಅಲ್ವಾ. ಇವಾಗ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈಗ 12 60 ಅಂತ ಹೇಳಿದ್ರೆ ಡಿನಾಮಿನೇಟರು 60 ಆಯಿತು, ಛೇದ 60 ಆಯಿತು. ಈಗ ಇಲ್ಲಿ ನೋಡಿ, ಇಲ್ಲಿ 5 ಇದೆಯಲ್ಲ ಮಕ್ಕಳೇ, ಇದು 60 ಆಗಬೇಕು ಅಂತ ಹೇಳಿದ್ರೆ ಎಷ್ಟರಿಂದ ಗುಣಿಸ್ಬೇಕು, 12ರಿಂದ ಗುಣಿಸ್ಬೇಕು. 12 60, ಇಲ್ಲೂ ಕೂಡ 60 ಆಗುತ್ತೆ. ಅದೇ ರೀತಿ ಈ 12 60 ಆಗಬೇಕು ಅಂತ ಹೇಳಿದ್ರೆ ಎಷ್ಟರಿಂದ ಗುಣಿಸ್ಬೇಕು, 5ರಿಂದ ಗುಣಿಸ್ಬೇಕು. ಈ ನಂಬರು ಈ ಕಡೆ ಬರುತ್ತೆ, ಈ ನಂಬರು ಈ ಕಡೆ ಬರುತ್ತೆ. ಈಗ ನೋಡಿ 5 12 ಕೂಡ 60, 12 5 ಕೂಡ 60. ನಾನು ಅದಕ್ಕೆ ಏನು ಮಾಡಿದ್ದೀನಿ, 60 ಅಂತಲೇ ತೊಗೊಂಡಿದ್ದೀನಿ. ಫಸ್ಟ್ 60 ಹೆಂಗೆ ಬಂತು, ಇಲ್ಲಿರೋ 5 ಇಲ್ಲಿರೋ 12ನ್ನು ಗುಣಿಸಿದಾಗ ನಮಗೆ 60 ಬಂತು. ಇವಾಗ ಡಿನಾಮಿನೇಟರ್ 12ರಿಂದ ಗುಣಿಸಿದ್ರೆ ನ್ಯೂಮರೇಟರ್ನು 12ರಿಂದನೇ ಗುಣಿಸ್ಬೇಕು. ಛೇದವನ್ನು 12ರಿಂದ ಗುಣಿಸಿದ್ರೆ ಅಂಶವನ್ನು 12ರಿಂದನೇ ಗುಣಿಸ್ಬೇಕು. ಇಲ್ಲಿ ಡಿನಾಮಿನೇಟರ್ 5ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ನು 5ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಛೇದ 5ಇಂದ ಮಲ್ಟಿಪ್ಲೈ ಮಾಡಿರೋದ್ರಿಂದ ಅಂಶವನ್ನು ಕೂಡ 5ಇಂದನೇ ಮಲ್ಟಿಪ್ಲೈ ಮಾಡಬೇಕು. ಈಗಿಲ್ಲಿ 60 60 ಕಾಮನ್ ಬರ್ಕೊಂಡಿದ್ದೀವಿ, ಸೊ ಇನ್ನೊಂದು ಸಲ ಬರೆಯೋ ಅವಶ್ಯಕತೆ ಇಲ್ಲ. ಇವಾಗ ಹೇಳಿ, 12 3 ಎಷ್ಟು, 12 3s 36, 12 3 36, ಮೈನಸ್ಸಿಗೆ ಮೈನಸ್ಸು, 5 5 25 ಕರೆಕ್ಟಾ. ಇವಾಗ 36ರಲ್ಲಿ 25 ಹೋದರೆ ಎಷ್ಟು, 11. ಸೊ 60 ಹಾಗೆ ಬರೀರಿ. ಅಲ್ಲಿಗೆ ಒಬ್ಬ ಭರತ್ ಸ್ಯಾಕ್ರಿಫೈಸ್ ಮಾಡಿ ಸಿಕ್ತು. ಅದೇ ರೀತಿ ಇವಾಗ ಸೆಕೆಂಡ್ ಪಾರ್ಟ್ನರ್ ಯಾರು, ಭಾವನಾ ಸ್ಯಾಕ್ರಿಫೈಸ್ ಅಂತ ಬರ್ಕೊಳ್ಳಿ. ಭಾವನಾ ಸ್ಯಾಕ್ರಿಫೈಸ್ ಅಂತ ಬರ್ಕೊಂಡು ಆನಂತರ ಅವಳ ಓಲ್ಡ್ ಶೇರ್ ಏನಿದೆ ಅದನ್ನು ಬರಿಬೇಕು. ಭಾವನನ ಓಲ್ಡ್ ಶೇರ್ ಎಷ್ಟು, 2/5 ಇದು ಕರೆಕ್ಟಾ. 2/5 ಮೈನಸ್ ಭಾವನನ ನ್ಯೂ ಶೇರ್ ಎಷ್ಟು, 4/12.
ಸೊ ಸೇಮ್ ಟು ಸೇಮು 12 5 ಎಷ್ಟಾಗುತ್ತೆ 60 ಆಗುತ್ತೆ. ಇಲ್ಲಿ 12ರಿಂದ ಗುಣಿಸ್ಬೇಕು, 5ರಿಂದ ಗುಣಿಸ್ಬೇಕು. ಇಲ್ಲಿ 12 ಅಂದರೆ ಇಲ್ಲೂ 12, ಇಲ್ಲಿ ಕೆಳಗಡೆ 5 ಅಂದರೆ ಇಲ್ಲೂ 5. ಈಗ 12 2 ಎಷ್ಟು 24, 5 4 ಎಷ್ಟು 20. ಸೊ 24ರಲ್ಲಿ 20 ಹೋದರೆ ಎಷ್ಟು ಉಳೀತು 4 60. ಕರೆಕ್ಟಾ? ಇವಾಗ ನಿಮಗೆ ರೇಷಿಯೋ ಏನು ಸಿಕ್ತು 11/60 ಈಸ್ಟು 4/60. ಇದನ್ನು ನಾವು ಹೇಗೆ ಆನ್ಸರ್ ಬರಿಬಹುದು? ದೇರ್ಫೋರ್ ಸ್ಯಾಕ್ರಿಫೈಸ್, ಇಷ್ಟು ಬರೆದಿಟ್ರು ಸಾಕು. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಭರತ್ and Bhavana is 11:4. ಇಷ್ಟೇ ಆನ್ಸರ್. ಇದಿಷ್ಟು ಬರೆದ್ರೆ ಸ್ಯಾಕ್ರಿಫೈಸ್ ರೇಷಿಯೋಗೆ ನಿಮಗೆ 6 ಮಾರ್ಕ್ಸು ಸಿಗತ್ತೆ. ಓಕೆನಾ? ಹಾಗಾದರೆ ನೆಕ್ಸ್ಟು ಮಾಡೆಲ್ ಪೇಪರಲ್ಲಿ, ಮಾಡೆಲ್ ಪೇಪರ್ 2ಅಲ್ಲಿ 6 ಮಾರ್ಕ್ಸಿಗೆ ಸೇಮ್ ಟು ಸೇಮ್ ಕ್ವಶನ್ ನಂಬರ್ 22 ಯಾವ ಒಂದು ರೇಷಿಯೋ ಕೇಳಿದ್ದಾರೆ ನೋಡಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳಿದ್ದಾರೆ. ಸೊ ಇನ್ನೊಂದು ಪೇಪರಲ್ಲಿ ಅಫ್ಕೋರ್ಸ್ ಗೇನ್ ರೇಷಿಯೋ ಕೇಳಿರ್ತಾರೆ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಸೊ ನಿಮಗೆ ಪ್ರಾಬ್ಲಮ್ ಏನೇನಿದೆ ಅಕೌಂಟೆನ್ಸಿ ಪೇಪರಲ್ಲಿ ಅಷ್ಟು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆನ್ಸರ್ನ ಮಾಡಿ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಪೇಪರಲ್ಲಿ ಕೂಡ ಗೇನಿಂಗ್ ರೇಷಿಯೋ ಕೇಳಿದ್ದಾರೆ. ಗೇನ್ ಒಂದು ಸ್ಯಾಕ್ರಿಫೈಸ್ ಆಯ್ತಲ್ಲ, ನೆಕ್ಸ್ಟು ಗೇನ್ ಮತ್ತು NPSRನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ? ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.